ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಮಂಗಳವಾರದ ವ್ಲಾಗು. ಮಂಗಳವಾರ ಸಂಜೆ ಬರುವಾಗ ಹಂಗೆ ಚಿಕನ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕನ್ ಅಂಗಡಿಗೆ ಬಂದಿದ್ದೆ. ನಮ್ಮ ಮನೆಯವರು ಫಾರಮ್ ಕೋಳಿ ತಂದುಬಿಟ್ಟು ಮುದ್ದೆ ಮಾಡು ಸಾಂಬಾರು ಮಾಡಿ ಅಂತ ಹೇಳಿದರು. ಹಂಗಾಗಿ ಕೆಲಸದಿಂದ ಮುಗಿಸ್ಕೊಂಡು ಬರುವಾಗ ಹಂಗೆ ಕೋಳಿ ಕಟ್ ಮಾಡಿಸ್ಕೊಂಬಂದೆ. 1.5 kg ಮೇಲೆ ಇರೋದು ಸಿಗ್ತಾನೆ ಇರಲಿಲ್ಲ, ಹಂಗೂ 1/4 kg ಸಿಕ್ತು. ಇವಾಗ ಸಾಂಬಾರು ಮಾಡಿದ್ರೆ ನಾಳೆ ಬೆಳಗ್ಗೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು 1/4 kg ಇದನ್ನೇ ಒಡಿಸ್ದೆ. ಹಾಗೆ ಹೂವು ಬರ್ತಿತ್ತು ಅಲ್ಲಿ 100 ಗ್ರಾಮು 30 ರೂಪಾಯಿ ಅಂತ ಹೇಳ್ಬಿಟ್ಟು 30 ರೂಪಾಯಿ ಕೊಟ್ಟು ಹೂವು ತೊಗೊಂಬಂದು ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಬರ್ತಾಳೆ. ಅವಳು ಇವಾಗ ಪಾರ್ಟ್ ಟೈಮ್ ಜಾಬ್ ಮಾಡ್ತಾವಳೆ, ಅಂದರೆ ಕಾಲೇಜ್ ಮುಗಿಸ್ಕೊಂಬಂದು ಸಂಜೆ ಇಲ್ಲೊಂದು ಕೆಫೆಗೆ ಹೋಗ್ತಾಳೆ ಒಂದು 3 ಅವರ್ಸು. ಅವಳು ಅಲ್ಲಿ ಬರೋಷ್ಟೊತ್ತಿಗೆ ನಾನೇನು ಮಾಡಿದ್ದೆ, ಎಲ್ಲ ರೆಡಿ ಮಾಡಿದ್ದೆ ಅಡುಗೆಗೆ. ಬಂದವಳು ಒಗ್ಗರಣೆಗೆ ಹಾಕ್ತಿದ್ಲು, ಹಾಗೆ ಹೂವು ತೊಗೊಂಬಂದಿದ್ನೆಲ್ಲ ಕಟ್ತಾಯಿದ್ದೆ. ಹಾಗೆ ಇದೇನಪ್ಪ ಸಕ್ಸಸ್ ಅಂತ ಬಂದಿದೆ ಅಂತಂದರೆ ಬಿಗ್ ಬಾಸಿಗೆ ವಿಡಿಯೋ ಮಾಡಾಕಿದ್ದೆ ಅಂತ ಹೇಳಿದ್ನಲ್ಲ, ಅಂದರೆ 3 ನಿಮಿಷದ ವಿಡಿಯೋ. ಬಟ್ ಅದರಲ್ಲಿ ಬಿಗ್ ಬಾಸ್ಗೆ ಏನು ಹೋಗಬೇಕು ಅಂತ ಹೇಳ್ಬಿಟ್ಟು 3 ನಿಮಿಷದ ವಿಡಿಯೋ ಮಾಡಾಕಿ ಅಂತ ಹೇಳಿದರು. ಬಟ್ ನಾನು 2 ಮಿನಿಟ್ಸ್ ವಿಡಿಯೋ ಮಾಡಿ ಹಾಕಿದ್ದೆ. ಇದು ಮಾರ್ನಿಂಗ್ ಅಂದರೆ ಬುಧವಾರ. ನೆನೈತೆ ಚಿಕನ್ ಸಾಂಬಾರಿತ್ತು. ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಅಂದರೆ ಚಪಾತಿ ಹಿಟ್ಟು ಕಲಸಿ ಹಾಗೆ ಚಪಾತಿ ಎಲ್ಲ ಒತ್ತಿ ಕೊಟ್ಟೆ. ಅವಳು ಬೇಯಿಸ್ತಾ ಇದ್ದಾಳೆ ನನ್ನ ಮಗಳು. ಯಾಕಂದರೆ ಇವಾಗ ಅವಳಿಗೆ ಎಕ್ಸಾಮ್ಸು ನಡೀತಾ ಇದೆ ಈಗ 20th. ಹಾಗಾಗಿ ಸ್ಟಡಿ ಹಾಲಿಡೇ ಕೊಟ್ಟಿದ್ದಾರೆ. ಮನೇಲೇ ಓದ್ಕೊಳ್ಳೋದು ಮತ್ತು ಎಕ್ಸಾಮ್ಗೆ ಹೋಗಿ ಬರೆಯೋದು. ನೆನ್ನೆ ನಾನ್ ವೆಜ್ ತಿಂದಿದ್ವಲ್ಲ, ತಲೆಗೆಲ್ಲ ಹೀಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನೈಟು ನತ್ತಿಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ದು. ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಹಾಗೆ ಪಪ್ಪಾಯ ಇತ್ತು, ಗಂಜಿ ಕುಡ್ಕೊಂಡು ಪಪ್ಪಾಯ ಎಲ್ಲ ತಿಂತಾಕೊಂಡು ಹಾಗೆ ಹೋಗ್ತಾಯಿದ್ದೆ. ಮತ್ತು ನನ್ನ ಮಗಳ ಕೈಯಲ್ಲೇ ಡ್ರಾಪ್ ಹಾಕಿಸ್ಕೊಂಡೆ. ಇದು ಸಂಜೆ ಬರುವಾಗ. ಇವತ್ತು ಫುಲ್ಲು ಹುಷಾರಿರಲಿಲ್ಲ, ಕೋಲ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲಿ ಪೈನಾಪಲ್ ಜ್ಯೂಸ್ ಕುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಪೈನಾಪಲ್ ಜ್ಯೂಸಿಗೆ ಸಕ್ಕರೆ ಕಮ್ಮಿ ಹಾಕಿಸ್ಬಿಟ್ಟು ಪೆಪ್ಪರು ಸಾಲ್ಟು ಹಾಕಿಸ್ಬಿಟ್ಟು ಮಾಡಿ ಕುಡಿದ್ರೆ ನೆಗಡಿ ಕೆಮ್ಮು ಗಂಟ್ಲು ಕೆರೆತ ಏನೇ ಇದ್ದರೂ ಕಮ್ಮಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತೀನಿ. ಫಸ್ಟು ನಾನು ಹುಷಾರು ತಪ್ಪಿತು ಅಂತಂದರೆ ಮನೆ ಮದ್ದಲ್ಲೇ ಹುಷಾರಾಗೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇಲ್ಲಿ ಗೋಬಿ ಹಾಕ್ತಾಯಿದ್ದಾರೆ, ಅವ್ರದ್ದೇನೆ ಇದು ಅಂಗಡಿ. ಹಾಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಇದು ಬಸ್ ಸ್ಟಾಪ್ ಹತ್ರನೇ ಇದೆ. ಬಸ್ ಇಳಿದು ಬರುವಾಗ ಸಂಜೆ ಕುಡ್ಕೊಂಡು ಬಂದಿದ್ದು ಜ್ಯೂಸ್ ಎಲ್ಲನೂ. ಹಾಗಾಗಿ ನಿಮ್ಮ ಜೊತೆನೂ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಬಂದೆ ಮನೆಗೆ, ಫುಲ್ಲು ಹುಷಾರ ಇರಲಿಲ್ಲ, ಮಾತ್ರೆ ನುಂಗ್ಬಿಟ್ಟು ಮಲ್ಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಇದು ಗುರುವಾರ ಕೆಲಸಕ್ಕೆ ಸ್ನಾನ ಮಾಡಿ ರೆಡಿಯಾಗಿ ಹೊರಟೆ. ಇಲ್ಲಿ ಬಸ್ ಸ್ಟಾಪ್ವರೆಗೂ ನನ್ನ ಮಗಳ ಕೈಲಿ ಬಿಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗಾಡಿ ತೆಗಿಯೋಕ್ಕೆ ಹೇಳಿದೆ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.